ಜಗತ್ತಿನಲ್ಲಿ ಈ ದೇವ್ರ ಅನ್ನುವಂಥದ್ದು ತಯಾರಾಗಬೇಕಾದ್ರೆ ಬೆಂಕಿ ಅನ್ನುವಂಥದ ಬೇಕ್ರಲ್ಲ ಬೆಂಕಿ ಬೇಕ್ರಲ್ಲಿ ಮೂಲ ಕಾರಣ. ಹೌದು, ಮೂಲ ಕಾರಣದ. ಅವಾಗ ನಮ್ಮದೇ ಒಂದ ಪಾಂಡುರಂಗ ನಾನು ಅಸಹ್ಯ ಮಾಡಕ್ ಕರ್ಕೊಂಡು ಬಂದೇನಿ ಇಲ್ಲಿ ಅಂದಾಗ, ಇಲ್ಲಪ್ಪ ನಿನಗ ಗುರು ಅನ್ನುವಂತ ಬೆಂಕಿ ಒಳಗ ನೀ ಬೇದಾಗ ಮಾತ್ರ ಇದು ಗಡಿಗೆ ಅನ್ನುವಂಥದ್ದು ತಯಾರಾಗ್ತದ. ನೀ ಗುರುವಿನ ಉಪದೇಶ ತಗೋ ತಂದಾಗ ನೀನ ಕೊಡ ನನಗಂದ ನಾವು. ಹೌದು, ಅವಾಗ ನಮ್ಮದೇವ್ಗ ಪಾಂಡುರಂಗಂದ ಉಪದೇಶ ಕೊಡುವಂತ ಅಧಿಕಾರ ನನ್ನಲ್ಲಿಲ್ಲಪ್ಪ, ನನ್ನಲ್ಲಿಲ್ಲ. ನರ ರೂಪದಿಂದ ಬಂದಾತ, ನೀ ಮಾತ್ರ ನಿನಗೆ ಉಪದೇಶ ಕೊಡಬಲ್ಲ. ಹೌದು, ಅವಾಗ ನಾ ಇನ್ನು ಎಲ್ಲಿ ಹೋಗ್ಲಿ ಅಂತಂದಾಗ ಮಂಗಳವೇಡದಾಗ ಯಶೋಭಾಕೇಶ್ವರ ಅಂತೇಳಿ ಒಬ್ಬದಾನ ಅದಾನಲ್ರಿಪ್ಪ. ಅವನಿನ ಗುರುವ, ಅವನಿಗೆ ಗುರುವಿಗೆ ಮಾಡ್ಕೋ ಅಂತಂದಾಗ ಆಯ್ತಪ್ಪ ತಿಳ್ಕೊಂಡು ಮಂಗಳವೇಡಕ್ಕೆ ಹೊಂಟ. ಹೌದು, ಶಿವಾಲಯದಾಗ ಶಿವನ ಮಂದಿರದೊಳಗ ಲಿಂಗದ ಮ್ಯಾಲ ಎರಡು ಕಾಲ ಮ್ಯಾಲ ಕಾಲ ಲಿಂಗದ ಮ್ಯಾಲ ಇಟ್ಟ ಹಂಗಾತ್ ಎರಡು ಕೈಯ ಹಿಂಗ ತೆಲಿಬಿಂದ ಇಟ್ಕೊಂಡು ಮಕ್ಕೊಂಡು ಬಿಟ್ಟದ ಹಂಗಾತ. ಯಾರವ? ಯಶೋಭಾಕೇಶವ ಗುರುವ ಯಶೋಭಾಕೇಶ್ವರ. ಹೌದು, 90-100 ವರ್ಷ ವಯಸ್ಸಾಗಿತ್ತು. ಕಣ್ಣಾನ ಪಿಚ್ಚ, ಮುಗಿನ್ಯಾನ ರೋಜ, ಹೌದು, ಬಾಯಾನ ರೋಜ ಹಿಂಗ ಸೋರ್ತಲ್ರಿಪ್ಪ. ಈ ಗಡ್ಡ ಕೂದ್ಲ ಸಿಕ್ಕಂಗ ಬೆಳೆದು ಬಿಟ್ಟಿದ್ದು. ಹೌದು, ಬಂದ ನೋಡಿದ ನಾಮದೇವ ಕಣ್ಣಾನ ಪಿಚ್ಚ ಬಾಯಾನ ರೋಜ ನೋಡಿ ಲಿಂಗದ ಮ್ಯಾಲೆ ಎರಡು ಕಾಲಿಟ್ಟು ಮಕ್ಕೊಂಡಿದ್ದ. ಹೌದು, ಹೊತ್ತು ಸೊಳಿ ಮಗನ, ಲಿಂಗದ ಮ್ಯಾಗಿನ ಕಾಲು ತಕ್ಕೋರೋ ಅಂದ. ಲಿಂಗದ ಮ್ಯಾಗಿನ ಕಾಲ ಯಾಕೆ ಹಿಂಗ ಅಂತಿದ್ದವ? ಕಣ್ಣ ಪಿಚ್ಚ ಇಲ್ಲಿನ ಬೆಂಕಿ ಹತ್ತಿ ಸುಟ್ಟಿಲ್ಲ, ಅದು ಇನ್ನ ಸುತ್ತಿಲ್ಲ, ಗಡಿ ಹಸಿ ಐತಿರ್ಲ ಇಲ್ಲಿ. ಅವಾಗ ತಕ್ವಾರೋ ಲಿಂಗದ ಮ್ಯಾಗಿನ ಕಾಲಂದ. ಹೌದು, ಅವಾಗ ಯಶೋಭಾಕೇಶ್ವರ ಅಂದ, ಯಪ್ಪ ಕಿವಿ ಕೇಳಂಗಿಲ್ಲ, ಒಂದಿಟ್ಟು ಮಗ್ಗಲಿಗೆ ಬಂದು ಹೇಳು ಅಂದ. ಒತ್ತೆ ಹೇಳು, ಲಿಂಗದ ಮ್ಯಾಗಿನ ಕಾಲು ತಕ್ವಾರೋ ಅಂದ. ಲಿಂಗದ ಮ್ಯಾಗಿನ ಕಾಲು ತಕ್ವ. ಅವಾಗ ಯಶೋಭಾಕೇಶ್ವರ ಅಂದ, ಯಪ್ಪ ವಯಸ್ಸಾಗ್ಯದು, ಹೌದು, ನನ್ನ ಕಾಲು ಎಬ್ಸೋಟ್ ತಕ್ವ ಎಲ್ಲಿಯಪ್ಪ, ಪುಣ್ಯ ಬರ್ತೈತಿ, ನೀನಾಡ್ ತಗದ್ ತೆಳಗಿಡು ಅಂದ. ಹೌದಲ್ರಿಪ್ಪ, ಹೌದು. ವಯಸ್ಸಾದ ಮುದುಕಾಲ ಅಂತೇಳಿ ಕರುಣಾ ತೋರಿ ಇವ್ ನಾಮದೇವ ಎರಡು ಕಾಲು ಲಿಂಗದ ಮ್ಯಾಗಿನ ತಗದ್ ತೆಳಗಿಡಾಕ್ ಹೋದ. ಲಿಂಗದ ಮ್ಯಾಗಿನ ಕಾಲು ತಗದ್ ಬೇರೆ ಕಡೆ ಇಡಾಕ್ ಹೋದ. ಅಲ್ಲೊಂದು ಲಿಂಗ ಉದ್ಭವ ಆಯ್ತು. ಎಂತ ಶಕ್ತಿರಿಪ್ಪ. ಮತ್ ತಗದ್ ಬೇರೆ ಕಡೆ ಇಡಾಕ್ ಹೋದ. ಅಲ್ಲೊಂದು ಲಿಂಗ ಉದ್ಭವ ಆಯ್ತು. ಹಿಂಗ ಕಾಲು ತಗೊಂಡು ಲಿಂಗದ ಸುತ್ತರಿಗೆ ಸುತ್ತ ಹಾದು ಎಲ್ಲೆಲ್ಲಿ ಇಡ್ತಿದ್ದ ಅಲ್ಲಿ ಒಂದೊಂದು ಲಿಂಗ ಹುಟ್ಟಕತ್ತು. ಹೌದಲ್ರಿಪ್ಪ, ಹೌದು. ಅವಾಗ ತಿಳ್ಕೊಂಡ ಅಜ್ಜ ನೀ ಯಾರು ನಾವು. ಹೌದು, ಅವಾಗ ಅರು ಬತ್ತವಂಗ ಆಗರು ಬತ್ರು. ಅಜ್ಜ ನೀ ಯಾರು ಅಂದ. ನನಗೆ ಯಶೋಭಾಕೇಶವ ತಾರೋ ಯಪ್ಪ ಅಂದ. ಹೌದ್ರಿಪ್ಪ, ಹೌದು. ಯಪ್ಪ ನನ್ನ ತಂದೆ ಘಾತ ಆಯ್ತು. ಪಾಂಡುರಂಗ ಹೇಳಿದ್ದ ಶಿವಾಲಯದಾಗ ಇರ್ತಾನ ನಿನ್ನ ಗುರುವ ಯಶೋಭಾಕೇಶ್ವರ ಹೇಳಿದ್ದ. ನಾ ತಿಳಿಲಾರ್ದ ನಿನಗೆ ಬೇಯ್ದ್ನು ನನ್ನಪ್ಪ. ನನ್ನ ಮಾತು ಉಡ್ಯಾಗ ಕಟ್ಕೊಂಡು ಮಗ ಅತ್ತ ರಕ್ಷಣೆ ಮಾಡತ್ತ ಪಾದಿಗೆ ಬಕ್ಕನ ಬಿದ್ದ. ಹೌದು, ಅವಾಗ ನಿಜರೂಪ ತೋರಿದ ಗುರು ಯಶೋಭಾಕೇಶ್ವರ, ನಾಮದೇವ ಇದು ಗಡಿಗೆ ಇನ್ನುವರೆಗೆ ಹಸಿದಿತ್ತು. ಗುರು ಅನ್ನುವಂತ ಹಸ್ತ ಯಾವಾಗ ನಿನ್ನ ತಲೆ ಮ್ಯಾಗ ಮುಟ್ತೋ, ಇದು ಬೆಂಕಿ ಅನ್ನುವಂತ ಅದ್ರೊಳಗೆ ಬೇದು, ಇದು ಗಡಿಗೆ ಇವಾಗ ಪಕ್ವಾಯ್ತು ಅಂತ ಆಶೀರ್ವಾದ ಮಾಡಿದ ಗುರು. ಅವಾಗ ಒಳ್ಳೆ ಗಡಿಗೆ ಆಯ್ತು. ಹೌದು, ಬೆಂಕಿ ಹಚ್ಚೋದ್ರಿಂದ ಸಾಯಿಬರ ಇಂತಾದ ಲಾಭದ. ಇಂಥ ಲಾಭದ ಬೆಂಕಿ ಹಚ್ಚೋದ್ರಿಂದ ಇಂಥ ಲಾಭದ. ಹೌದು, ಒಂದೇ ಒಂದು ಮಾತ ಬಹುಶಃ ನಾ ಮಾತಾಡುವಂತ ಮಾತು ಬಾಳ ತಾಕಿರ್ಬೇಕು ನಿಮಗ. ನಾ ಮಾತಾಡುವಂತ ಮಾತು ನಿಮಗೆ ಓರ್ ಅನಿಸೋದು ಅಂದ್ರೆ ನಾ ಬಿಡ್ತೀನಿ. ಬೆಂಕಿ ಹಚ್ಚುದ್ರಲ್ಲಿ 2 ಪ್ರಕಾರಗಳದಾವ ತಿಳಿನಲ್ಲ. ಹೇಳಿದೇವಲ್ರಿಪ್ಪ. ಅವು 2 ಪ್ರಕಾರದ ಮಾತ ಒಂದು 5 ನಿಮಿಷ ಆಗ್ತೈತಿ ಮಾತಾಡ್ಲೇನ್ರಿ. ನಿಮ್ದು ಎಲ್ಲಾರ್ದು ಒಪ್ಪಿಗೆ ಇತ್ತಂದ್ರೆ ಮಾತಾಡ್ತೀನಿ, ಎಲ್ಲಾರು ಬೇಡ. ನಿಮ್ದು ಎಲ್ಲಾರ್ದು ಒಪ್ಪಿಗೆ ಇದ್ರೆ ಮಾತಾಡ್ನು, ಇಲ್ಲಾದ್ರೆ ಬೇಡ. ಮಾತಾಡ್ರಿ. ಅದಕ್ಕ ನಾ ಹೇಳಾಕತ್ತೀನಿ, ನಿಮ್ದು ಎಲ್ಲಾರ್ದು ಒಪ್ಪಿಗೆ ಇದ್ರೆ ಮಾತಾಡ್ನು, ಇಲ್ಲಾದ್ರೆ ಬೇಡ ಅಂತ ಹೇಳಾಕತ್ತೀನಿ. ಯಾಕಂತಂದ್ರೆ ನಮ್ಮ ಸಾಹೇಬ್ರು ಹೇಳ್ರಲ್ಲ, ಹೌಶ ಗೌಶ ನೌಶ 3 ಜನ ಇದ್ದಾಗನ ಇದು ಜಾತ್ರೆ ಆಗೋದು. ಹೌದು, ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರ ಆಗಿನ ಕಾಲದೊಳಗ ಯಾವುದೇ ಒಂದು ವ್ಯವಹಾರ ಮಾಡಬೇಕಾಗಿತ್ತು, ಒಂದು ಹಿರಿತಾನ ಮಾಡಬೇಕಾಗಿತ್ತು ಅಂದ್ರೆ ಹಿರಿಯರು ಹೆಂಗ್ ಮಾಡ್ತಿದ್ರು? ಹೆಂಗ್ರಿಪ್ಪ ಅದು? ಬೆನ್ಯಾಗಿನ ಕೂದಲ ತೆಗದಂಗ ಮಾಡ್ತಿದ್ರು. ಹೌದು, ಬೆನ್ಯಾಗಿನ ಕೂದಲ ತೆಗದಂಗ ಹಿರಿತಾನ ಮಾಡ್ತಿದ್ರು. ಬೆನ್ಯಾಗಿನ ಕೂದಲ ತೆಗದಂಗ ಹಿರಿತಾನ ಮಾಡ್ತಿದ್ರು, ಸಂಸಾರ ಶುದ್ಧ ಮಾಡ್ತಿದ್ರು. ಹೌದಲ್ರಿಪ್ಪ. ಈಗಿನ ಕಾಲದಾಗ ಹಂಗಿಲ್ಲ. ಹೆಂಗ್ರಿಪ್ಪ? ಗಂಡ ಹೆಂಡತಿಗೆ ಜಗಳ ಹಚ್ಚವ್ರು ಅವ್ರ, ಹೊಳ್ಳಿ 10,000 ರೂಪಾಯಿ ಇಸ್ಕೊಂಡು ಕೂಡ್ಸವ್ರು ಅವ್ರ. ಹೌದು, ನಾನು ಹಿಡ್ಕೊಂಡು ಹೇಳ್ತೀನಿ. ಹಂಗ ನಡದತ್ರಿ ಈಗ. ನಾನು ಹಿಡ್ಕೊಂಡು ಹೇಳ್ತೀನಿ ನಿಮಗೆ.
ಒಂದೇ ಒಂದು ಮಾತು ಹೇಳ್ತೀನಿ, ಬೆಂಕಿ ಹಚ್ಚೋಲಿ ಎರಡು ಪ್ರಕಾರದವನ್ನೆಲ್ಲ. ಹಾ ಹಾ ಹಚ್ಚೋದ್ರಿಂದ ಏನಾಗ್ತದ? ಹಾ ಒಂದು ಧರ್ಮದ ಬೆಂಕಿ ಹಚ್ಚೋದ್ರಿಂದ ಏನಾಗ್ತದ, ಒಂದು ಕರ್ಮದ ಬೆಂಕಿ ಹಚ್ಚೋದ್ರಿಂದ ಏನಾಗ್ತದೆ? ಒಂದು 5 ನಿಮಿಷ ಮಾತಾಡ್ತೀನಿ ಕೇಳ್ರಿ. ಹಾ ಹಾ ಹಿಂದೆ ಒಂದು ಕಾಲದಲ್ಲಿ ಎಕ್ಸಾಂಪಲ್ ನಮ್ಮ ಹಲ್ಲೂರು ಊರ ತಿಳ್ಕೊಂಡ್ಬಿಡ್ರಿ. ಹಾ ಹಾ ಊರು ಒಳಗ ದೊಡ್ಡ ರಾಜ್ಯ. ಹಾ ಹಾ ರಾಜನ ಕೈಯಾಗ ಒಬ್ಬ ಬಡವ ಪ್ರಧಾನಿ. ಹೌದು. ತಂದೆ ತೀರ್ಕೊಂಡು ಹೋಗಿದ್ದ, ತಾಯಿ ಒಬ್ಬಕ್ಕೆ ಇದ್ಲು. ಹೌದು. ಮುದಕ್ಕೆ ಏನ್ ಮಾಡ್ತು, ಗಂಡ ತೀರ್ಕೊಂಡು ಹೋಗಿ ಅವನ ಇರಾಮ ಒಬ್ಬ ಮಗ ಅದಾನ, ರಾಜನ ಕೈಯಾಗ ಮಂತ್ರಿ ಅದಾನ ನನ್ನ ಮಗ. ಹೌದು. ಏನಾದ್ರೂ ಮಾಡಿ ನನ್ನ ಮಗನಿಗೆ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು 1 ದುಡ್ಡ 2 ದುಡ್ಡ ಹಿಂಗ್ ಕೂಡ್ಸಿಟ್ಟಿತ್ತು ಮುದುಕಿ. ಹೌದಲ್ರಿಪ್ಪ. ಕಳಬಳಿ ಒಳಗ ಒಂದು ಕನ್ಯಾ ತೆಗದ ಲಗ್ನ ಮಾಡಿ ಹಾ ಏನ್ ಮಾಡಿದ್ರು, ಸಸಿನ ಮನೆಗೆ ಕರ್ಕೊಂಡ್ ಬಂದ್ಲು. ಹೌದಲ್ರಿಪ್ಪ. ಸಸಿ ನಡ್ಯಾಕ ಬಂದು 8-10 ದಿನ ಆಗಿತ್ತು. ಆಗಿನ ಕಾಲದಾಗ ಊರಿಗೆಲ್ಲ ಒಂದೇ ಬಾಯಿ, ಸೇದು ಬಾಯಿ ಅಂತೇಳಿ ಒಂದೇ ಇರ್ತಿದ್ವು ರೀ. ಒಂದೇ ಇರ್ತಿದ್ದಲ್ರಿ, ಅಥವಾ 2 ಬಾಯಿ ಇರ್ತಿದ್ವು. ಹೌದು. ಎಲ್ಲಾ ಊರು ಜನ ಸೇದು ಬಾಯಿಗೆ ನೀರ್ ತರಾಕ್ ಹೋಗುದ್ರಿ. ಹೌದು. ಮದ್ವಿ ಹಿಂಗ್ ಮುಂಜಿ ಇದ್ದುಪ್ಪ ಅಂತಂದ್ರ ಏನ್ ಮಾಡ್ತಿದ್ರು ಅಂತಂದ್ರ, ದೊಡ್ಡ ದೊಡ್ಡ ಬಂಡಿ ಗೊಡ ತಗೊಂಡು ಊದುತ್ತ ಬಾರಿಸುತ್ತ ತಗೊಂಡು ಮೆರವಣಿಗೆ ಮಾಡ್ಕೊತ ಬರ್ತಿದ್ರು. ಆ ಟೈಮ್ದಾಗ ಯಾರ್ಯಾರು ತಾಕತ್ತು ಅಂತಿದ್ರು, ಹಂಗೊಂದು ಇತ್ತು ಅವಾಗ. ಎತ್ತಲ್ರಿಪ್ಪ. ಅವಾಗ ಅದೇ ಮಂತ್ರಿ ಹೆಂಡ್ತಿ ನೀರ್ ತರಾಕ ಸೇದು ಬಾಯಿಗೆ ಹೊಂಟಿದ್ಲು. ರಾಜವಾಡ್ಯದ ಮುಂದೆ ಹಾದು ಹೊಂಟಿದ್ಲು. ಹೌದು. ಎಡಗೈಯಾಗ ಸೇದು ಹಗ್ಗ, ಬಲಗೈಯಾಗ ಕೊಡ ತಗೊಂಡು ಹೋಗುದು ರಾಜ್ಯ ನೋಡಿದ. ಹೌದು. ಅವಾಗ ಏನ್ ಮಾಡಿದ ಅಂತಂದ್ರ, ಪ್ರಧಾನಿ ಕೇಳಿದೆ, ಪ್ರಧಾನಿ ನಮ್ಮ ಊರಾಗ ಹೆಣ್ಮಗಳು ಹೊಸವಾಗಿ ಕಾಣ್ತಾಳೆ, ಯಾರು ನಾವು? ಏನ್ರಿ ರಾಜ? ಹೌದು. ಏನ್ರಿ ರಾಜ? ಹೌದು. ಅಂದ ಟೈಮ್ದೊಳಗ ಇದು ನಿಮ್ಮ ಗುರುತಿಲ್ಲ ಏನ ತಂದಾಗ, ರಾಜ ಇಲ್ಲಪ್ಪ ಹೊಸವಾಗಿದಾಳ ಹೆಣ್ಮಗಳ, ಯಾರು ತಂದಾಗ, ರಾಜ ಈಕಿ ನಿಮ್ಮ ಮಂತ್ರಿ ಹ್ಯಾಂತಿ. ನೀ ಮರ್ತದೆ, ನಾ ಮರ್ತೇನೆ. ಈಕಿ ನಿಮ್ಮ ಮನಿ ಒಳಗ ಮಂತ್ರಿ ಕೆಲಸ ಮಾಡುವಂತ ಮಂತ್ರಿ ಹ್ಯಾಂತಿ. ಲಗ್ನ ಆಗಿ 15 ದಿನ ಆಗ್ಯದ, ನಡ್ಯಾಕ ಬಂದ 10 ದಿನ ಆಗ್ಯದ ತಂದಾಗ ರಾಜನ ದೃಷ್ಟಿ ಹೆಣ್ಮಗಳ ಮ್ಯಾಗ ಹೋಯ್ತು. ರಾಜನ ದೃಷ್ಟಿ ಹೆಣ್ಮಗಳ ಮ್ಯಾಗ ಹೋಯ್ತಲ್ರಿಪ್ಪ. ಅವಾಗ ಮರುದಿನ ಡಂಗೂರ ಸಾರಿದ. ಹೌದು. ಬ್ಯಾರೆ ರಾಜ್ಯದವ್ರಿಗೆ ನಮ್ಮ ರಾಜ್ಯಕ್ಕ ಯುದ್ಧ ನಡೆದದ. ಆ ಯುದ್ಧದೊಳಗೆ ನೀ ಗೆದ್ದು ಬರಬೇಕು. ಯಾರಿಗೆ ಹೇಳ? ಮಂತ್ರಿಗೆ ಹೇಳ್ಯಾನು. ಗೆದ್ದು ಬರ್ಬೇಕು ನೀ. ಎಟ್ಟು ಸೈನ್ಯ ಒಯ್ತು ಒಯ್, ಎಟ್ಟು ಕುದುರೆ ಒಯ್ತು ಒಯ್, 8 ಆನೆ ಒಯ್ತು ಒಯ್, ಎಟ್ಟು ಸಾಮಾನು ಒಯ್ತು ಒಯ್, ಎಟ್ಟು ಐದಾನ ಒಯ್ತು ಒಯ್, ಎಟ್ಟು ಮಂದಿ ಒಯ್ತು ಒಯ್, ನೀ ಖರೆ ಗೆದ್ದು ತರಬೇಕು. ಇರ್ಲಿ. ಇರ್ಲಿ. ಊಟದಾಗ ಉಪ್ಪಿನಕಾಯಿ ಊಟ ಆಗಬಾರ್ದು. ಇರ್ಲಿ. ಎಟ್ಟು ಸೈನ್ಯ ಒಯ್ತು ಒಯ್. ಹೌದು. ಖರೆ ಗೆದ್ದು ಬರ್ಬೇಕು. ನೀ ಗೆದ್ದು ಬರ್ಲಿಲ್ಲ ಅಂತಂದ್ರ ಹೊಳ್ಳಿ ನನಗೆ ಮುಖ ತೋರಿಸ್ಬಾರ್ದು, ಅತ್ತ ಹೋಗ್ಬೇಕು ದೇಶಾಂತರ. ಹೌದ್ರಿಪ್ಪ. ಹೌದು. ಆಯ್ತ್ರಿ ರಾಜ ಅಂದ. ಮಂತ್ರಿ ಒಪ್ಕೊಂಡ. ಹೊತ್ತು ಮನಿಗೆ ಬಂದ. ಅವ್ವ ಹೆಂಡ್ತಿ ಎಲ್ಲಾರು ಕೂಡಿ ಊಟ ಮಾಡಾಕತ್ರು. ಅವಾಗ ಹೇಳ್ತಾನ ಮಗ, ಯವ್ವ ನಾನು ನಾಳಿನ ದಿವಸ ಯುದ್ಧಕ್ಕೆ ಹೊಂಟೀನಿ ಯವ್ವ. ಗೆದ್ನಿ ಅಂದ್ರೆ ಹೊಳ್ಳಿ ಊರಿಗೆ ಬರ್ತೀನಿ, ಇಲ್ಲಂದ್ರೆ ನಿಮಗೆ ಮುಖ ತೋರ್ಸಂಗಿಲ್ಲ, ನಾ ದೇಶಾಂತರ ಹೊಂಟು ಹೋಗಾಮದೀನಿ. ಹೌದಲ್ರಿಪ್ಪ. ಅವಾಗ ತಾಯಿ ಕಣ್ಣೀರು ತಂದು ಅಳ್ತಾಳ, ಮಗನ 12 ದೇವರಿಗೆ ಹರಕೆ ಹೊತ್ತ ನಿನಗೆ ಹಡ್ದೀನಿ, ನಿಮ್ಮ ಅಪ್ಪ ತೀರ್ಕೊಂಡು ಹೋಗ್ಯಾನ, ಕನ್ಯಾ ತೆಗೆದ ಲಗ್ನ ಮಾಡೀನಿ, ಸಸಿ ನಡ್ಯಾಕ ಬಂದ 10 ದಿನ ಆಗ್ಯದ ಮಗನ, ನಾಳೆ ದೇಶಾಂತರ ಹೊಂಟೆಲ್ಲೋ ತಳಾಕತ್ತಳ ತಾಯಿ. ಹೌದಲ್ರಿಪ್ಪ. ಹೌದು. ಹಡ್ದವನು ಹೊಟ್ಟೆ ಉರಿಯಾಕತ್ತು. ಅವಾಗ ತಾಯಿಗೆ ಸಮಾಧಾನ ಮಾಡಿ ಹೇಳ್ತಾನ, ಮಗ ಯವ್ವ ನಿನ್ನ ಎದಿ ಹಾಲು ಗಟ್ಟಿದ್ದು ಅಂದ್ರೆ ನಿನ್ನ ಆಶೀರ್ವಾದ ನನಗೆ ಎತ್ತಂದ್ರ ನನಗೇನೋ ಆಗುದಿಲ್ಲ, ನನಗೆ ಜಯ ಆಯ್ತದ ತಾಯಿ, ನಾ ಗೆದ್ದು ಬರ್ತೀನಿ, ಕಣ್ಣೀರು ಹಾಕಬೇಡ ನನ್ನ ವಾತ್ ತಾಯಿ ಪಾದಿಗೆ ನಮಸ್ಕಾರ ಮಾಡ್ತಾನ ಮಗ. ಹೌದಲ್ರಿಪ್ಪ. ಹೌದು. 10 ದಿವಸ ಈಗ ನಡ್ಯಾಕ ಬಂದಂತ ಮಡದಿ ಕಣ್ಣೀರು ಹಾಕುತ್ತಾ ಹಂಗೆ ಊಟಕ್ಕೆ ನೀಡ್ತಾಳ. ಹೆಂಗ ಹೋಗ್ತದ್ರಿ, ಮುಂಜಾನೆ ಎದ್ದು ಮಗ ಹೊಂಟಾನ, ಮಡದಿ ಗಂಡ ಹೊಂಟಾನ, ಹೆಂಗ ಊಟ ಇಳ್ತದ? ಹೌದಲ್ರಿಪ್ಪ. ತುಸು ತಿಂದ್ರು, ಮುಚ್ಚಿಟ್ರು. ಒಂದೇ ಮನಿ ಒಳಗ ಮನ್ಯಾಗ ಮುದುಕಿ ಮಕ್ಕೊತ್ತು, ಮಾಳಿಗೆ ಮ್ಯಾಗ ಮಂತ್ರಿ ಮಡದಿ ಮಕ್ಕೊಂಡ್ರು. ಹೌದಲ್ರಿಪ್ಪ. ಅವಾಗ ಮಡದಿ ಅಳ್ತಾಳ. ಯಾಕೆ ಅಳ್ತಿ ಅಂತ ಕೇಳ್ತಾನ. ಇಲ್ಲ, ನಾ 10 ದಿವಸ ಆಯ್ತು ನಿನ್ನ ಮನೆಗೆ ನಡ್ಯಾಕ ಬಂದ, ನಾಳೆ ಮುಂಜಾನೆ ನೀವು ಹಾದಿ ಅಂದ್ರೆ ನನ್ನ ಗತಿ ಹೆಂಗ? ಹೌದಲ್ರಿಪ್ಪ. ಹೌದು. ಅವಾಗ ಪ್ರಧಾನಿ ಹೇಳ್ತಾನ, ಗಂಡ ಏನ್ ಹೇಳ್ತಾನ್ರಿಪ್ಪ? ಅವಾಗ ಮಂತ್ರಿ ಹೇಳ್ತಾನ, ಇವು ಒಂದು ಮುಟ್ಟಿಗೆ ಕಡ್ಲಿ ತುಗ, ನಾ ಬರುವವರಿಗೆ ಚಿಂತೆ ಮಾಡಬೇಡ. ಹೊತ್ತು ಮುನಿಗೆ ಊಟ ಮಾಡಿ ಮೆಳಗಿ ಮ್ಯಾಗ ಮಕ್ಕೊಳ್ಳುವಾಗ 4 ಕಾಲು ಬಾಯಾಗ ಒಕ್ಕೊಂಡು ಕಚ್ಚಾ 2 ಸಲ ಕಡಿ ನುಂಗ ಬೇಡ, ಬಾಯಾಗ ಇಟ್ಕೊಂಡು ಸುಮ್ ಮಕ್ಕೊಂಡು ಬಿಡು, ನಾ ಬರುವವರಿಗೆ ಅದೇ ನಿನಗೆ ಜೋಡ.
ಮಾತಿನಲ್ಲಿ ಬಹಳ ಮರ್ಮದ, ಹಾಡೋದು ಮುಖ್ಯ ಅಲ್ಲ, ವಿಷಯ ಮಾತಾಡೋದು ಮುಖ್ಯ ಅಲ್ಲ. ಈ ಮಾತಿನಿಂದ 4 ಮಂದಿ ಜನ್ಮ ಉದ್ಧಾರ ಆದ್ರೆ ಸಾಕು, ಅದು ಒಂದೇ ನನಗೆ. ಹೌದಲ್ರಿಪ್ಪ, ಹೌದು. ಇರ್ಲಿ ಗಪ್ರಿ, ನಾ ಒಂದು 2 ನಿಮಿಷನಾಗ ಮುಗಿಸ್ತೀನಿ ಗಪ್ರಿ, ಹಂಗೆ ಮಾಡಬೇಡ್ರಿ ಗಪ್ರಿ. ಇಟ್ಟು ಮಾತು ಹೇಳಿದ ಮುಂಜಾನೆ ಎದ್ದು ಸೈನ್ಯ ಕರ್ಕೊಂಡ ಯುದ್ಧಕ್ಕೆ ಹೊಂಟಲ್ರಿಪ್ಪ. ಯುದ್ಧಕ್ಕೆ ಹೋದ ಮೇಲತ್ತ ರಾಜ ಹೇಳ್ದ. ಏನ್ ಹೇಳ್ತಾನ್ರಿಪ್ಪ ರಾಜ? ಪ್ರಧಾನಿ ಏನ್ ಹೇಳ್ತಾನ್ರಿಪ್ಪ? ಇವತ್ತಿನ ದಿವಸ ಒಂದು ಮಾತು ನೀ ವಿಚಾರ ಮಾಡಬೇಕು. ಮುದುಕಿಯಲ್ಲಿ ಮಣಗ್ತದ, ಮುದುಕಿ ಸೊಸೆಯಲ್ಲಿ ಮಣಗ್ತದ, ನೋಡ್ಕೊಂಡು ಬರಬೇಕು ಅಂದ. ಹೌದ್ರಿ. ಆಯ್ತು ಅಂದ. ಸೊಸಿ ಮಾಳಿಗೆ ಮ್ಯಾಗ ಮುಕ್ಕೊಂಡ್ಲು, ಮುದುಕಿ ಮನ್ಯಾಗ ಮುಕ್ಕೋತು. ಇದನ್ನೆಲ್ಲ ನೋಡಿ ಬಂದ ಪ್ರಧಾನಿ ಹೇಳ್ದ. ಹೌದು, ಪ್ರಧಾನಿ ಹೇಳ್ದ. ಮರುದಿವ್ಸ ರಾತ್ರಿ 11 ಗಂಟೆಗೆ ರಾಜ ಆ ಮಂತ್ರಿ ಮನಿಗೆ ಹೋದಲ್ರಿಪ್ಪ. ಮಾಳಿಗೆ ಮ್ಯಾಗ ಮಂತ್ರಿ ಮಡದಿ ಮಕ್ಕೊಂಡಿದ್ಲು. ಹೌದು. ಆ ಮುದುಕಿ ಮನೆ ಮುಂದೆ ಹೋಗಿ ರಾಜ್ಯ ಚಪ್ಪಲ್ ಕಳದ, ಮ್ಯಾಲ್ಗೆ ಏರಿ ನಿಚ್ಚಣಿಕೆ ಹತ್ತಿ ಮ್ಯಾಲ್ಗೆ ಮ್ಯಾಗ ಹೋದ. ಹೌದಲ್ರಿಪ್ಪ. ಹೆಣ್ಮಗಳ ಮಕ್ಕೊಂಡಿದ್ಲು. ಹಾಸಿಗೆ ಮಗ್ಗಲಿಗೆ ಹೋಗಿ ಕೂತಲ್ರಿಪ್ಪ. ಆ ಕಡೆ ಮುಖ ಮಾಡಿ ಹೆಣ್ಮಗಳ ಮುಕ್ಕೊಂಡಿದ್ಲು. ಅಲ್ಲೇ ಕೂತ ಹೆಣ್ಮಗಳ ನಿದ್ದಿಗನ್ನಾಗ ಆ ಕಡೆ ಮುಖ ಇದ್ದದ್ದು ಈಚೆ ಕಡೆ ತಿರುಗಿಸ್ಲು. ಬಾಯಿಂದ ವಾಸ ಬತ್ತು. ಹೌದಲ್ರಿಪ್ಪ. ಏನು ಕಡ್ಲಿ ಕಾಳು ತಿಂದಿದ್ಲು, ಕೆಟ್ಟ ಇಲಿ ಸತ್ತಂಗ ಏನು ವಾಸ ಬತ್ತು, ಏನು ಹೊಲಸದಪ್ಪ ಅಂದ. ಹಸಿಯಾಗಿಂದ ಎದ್ದವನೇ, ನೆಚ್ಚಣಿಕೆ ಎಳ್ದವನೇ, ಕಾಲನ ಹಾಕೋಲಿಲ್ಲ, ಮರ್ತವನೇ, ಹಂಗೆ ಹೋಗಿಬಿಟ್ಟ. ಮರ್ತ ಹಂಗೆ ಹೋಗಿಬಿಟ್ಟ. ಬೆಳಗಿನ 4 ಗಂಟೆಕ ಮುದುಕಿ ಎದ್ದು, ಮುದುಕಿ ನಿದ್ದೆ ಹತ್ತಂಗಿಲ್ಲ, ಬೆಳ್ತಾನ ರೀ ಎತ್ತಲ್ರಿಪ್ಪ. ಬೆಳಗಿನ 4 ಗಂಟೆಗೆ ಮುದುಕಿ ಎದ್ದು ಬಾಗಲ ಮುಂದ್ ಮಾಡಿ ಅಂಗಳ ಹುಡುಕೋತ ಬತ್ತು. ನೆಚ್ಚಣಿಕೆ ಐತಿಕ ರಾಜನ ಕಾಲಮರಿ ಬಿದ್ದಿದ್ದು. ಮಾತ ಘಾತ ಆಯ್ತು. ನನ್ನ ಸೊಸಿ ಜೋಡಿ ರಾಜ ಏನೋ ಗದ್ಲ ಮಾಡ್ಯಾನ, ನನ್ನ ಸೊಸಿ ಜನ್ಮ ಹಾಳಾಯ್ತು, ಹಾಳಾಗತ್ತ. ನನ್ನ ಮಗನ ಜನ್ಮ ನಿರ್ವಾಣ ಬಡಲು ನನ್ನ ಸಸಿ ಅಂದ್ಲು. ರಾಜನ ಕಾಲ್ಮರಿ 2 ತಂದು ಅಡಕಲ್ ಗಡಿಯಾಗಿಟ್ಟಳು. ಹೌದು, ಅಡಕಲ್ ಗಡಿಯಾಗಿಟ್ಟಳು. 8 ದಿನ ಹೋಯ್ತು, 15 ದಿನ ಹೋಯ್ತು. ಯುದ್ಧದೊಳಗೆ ಗೆದ್ದ, ಮಗ ಬಂದಲ್ರಿ. ಊರಾಗ ಮೆರವಣಿಗೆ ನಡೀತು. ಊರಾಗ ಮೆರವಣಿಗೆ ನಡೀತು. ಊದುತ್ತ ಬಾರಿಸುತ್ತ ಆನಿ ಮ್ಯಾಲ ಕುಣಿಸಿ ಮೆರವಣಿಗೆ ಮಾಡ್ಕೋತ ರಾಜ್ಯ ವಾಡ್ಯಕ್ಕೆ ಬಂದು ಏನು ಮಾನ ಮರ್ಯಾದೆ ಮಾಡೋದೆಲ್ಲ ಮಾಡಿ ಹೊತ್ತು ಮನಿಗೆ ಮನೆಗೆ ಬಂದ. ತಾಯಿ ಮಗ ಮಡದಿ ಕೂಡಿ ಊಟ ಮಾಡಿದ್ರು. ಮಡದಿ ಮ್ಯಾಗ ಮಳಗಿ ಮ್ಯಾಗ ಹಾಸಿಗೆ ಮಾಡಿದ್ಲು. ಅವು ಹೇಳ್ತಾಳ, ಮಗನ ಮ್ಯಾಲ ಹೋಗಬೇಡ, ಸಸಿ ಕಡೆ ನಿನ್ನ ಸಂಸಾರ ಹಾಳಾಗ್ಯದ, ಅದು ಗಡಿಗೆ ಕೆಟ್ಟದ, ಆ ಗಡಿಗೆ ಒಳಗೆ ಊಟ ಮಾಡಬೇಡ. ಯಾಕೆವಾ ನಿನ್ನ ಸಸಿ ಮ್ಯಾಲ ಅಭಿಮಾನ, ನಿನ್ನ ಸಸಿ ಮ್ಯಾಗ ಯಾಕೆ ಅನುಮಾನ ತಂದಾಗ, ಇಲ್ಲ ಮಗನ ಅದು ಕೆಟ್ಟದ ರಾಜನ ಜೋಡಿ ಅಂದಾಗ, ಇಲ್ಲವಾ ಹಂಗ ಹೇಳ್ಬೇಡ ಅಂದಾಗ, ನಾ ಹೇಳಿದ್ರು ನೀನ್ ನಂಬಂಗಿಲ್ಲೋ, ನೀ ನಂಬುವಂಗೆ ಹೇಳ್ತೀನಿ ತಡೆಯತ್ತ. ಅಡಕಲ್ ಗಡಿಯಾಗಿನ ಕಾಲ್ಮರಿ ತೆಗೆದು ತೋರಿಸಿದ್ಲು. ಮಗಂದು ಮನಸ್ಸು ನೋವಾಯ್ತು. ಮಗಂದು ಮನಸ್ಸು ನೋವಾಯ್ತು. ಅಲ್ಲೇ ನಡಮನ್ಯಾಗ ಮಕ್ಕೊಂಡು ಒಪ್ಪಾರಿ ಮುದುಕಿ, ಒಪ್ಪಾರಿ ಮಗ ಮಕ್ಕೊಂಡ್ರು. ಸಸಿ ಮ್ಯಾಗ ಮಕ್ಕೊಂಡ್ಲು. ಮುಂಜಾನೆ ಎದ್ದು ಮಡದಿ ತೆಳಗಿಳ್ದು ಬಂದು ಗಂಡನ ಪಾದಿಗೆ ನಮಸ್ಕಾರ ಮಾಡಾಕ ಬಂದ್ಲು. ನನ್ನ ಪಾದ ಮುಟ್ಟಬೇಡ, ನಿನ್ನ ಗಡಿಗೆ ಕೆಟ್ಟದ, ನನಗೆ ಮುಟ್ಟಬೇಡ, ಗಂಟೆ ಕಟ್ಕೋ, ನಿನ್ನ ತವರ ಮನೆಗೆ ಬಿಟ್ಟು ಬರ್ತೀನತ್ತ ತವರ ಮನೆಗೆ ಕರ್ಕೊಂಡ್ ಹೋದ. ಮಾವನ ಮನ್ಯಾಗ ಮಡದಿಗೆ ಬಿಟ್ಟು ಮಾವ ಹೇಳ್ತಾನೆ, ಏ ಮಾವ ಮಾಡ್ಕೊಂಡು ಉಣ್ಣಾಕ ನನಗ ಭೂಮಿ ಕೊಟ್ಟಿದ್ದಿ, ಇಟ್ಟು ದಿವಸ ನಾ ಮಾಡ್ಕೊಂಡು ಉಣ್ಣಿ, ನಿನ್ನ ಹೊಲ ನಿನಗ ಕೊಟ್ಟು ಬಿಟ್ಟಿನಿ, ನಿನ್ನ ಹೊಲ ಜ್ವಾಕಿ ಅಂತ ಹೇಳಿ ಬಿಟ್ಟು ಬಂದ್ಬಿಟ್ಟ. ಬಿಟ್ಟು ಬಂದ್ಬಿಟ್ಟ. ಅವಾಗ ತಂದಿಗೆ ನೋವಾಯ್ತು. ನನ್ನ ಮಗಳು ಏನ್ ಅಂತ ತಪ್ಪು ಮಾಡ್ಯಾಳ, ಯಾಕೆ 10 ದಿನದಾಗ ಬಿಟ್ಟು ಹೋದ ನನ್ನ ಹಳೆಯ. ಹೌದು, ಏನಾಯ್ತು ತಿಳ್ಕೊಂಡು ಮುಂಜಾನೆಯಿಂದ ಸಂಜೆ ತಕ ಇಟ್ಕೊಂಡ. 4 ಮಂದಿ ಅಣ್ಣತಮ್ಮರು, ಅಣ್ಣನ ಹೆಂಡ್ರು ಬೇಕ ಬೇಡದೆಲ್ಲ ಉಣಿಸಿದ್ರು, ತಿನ್ಸಿದ್ರು. ಹೊತ್ತು ಮನಿಗೆ ಹೆಣ್ಮಗಳ ತಲೆ ಮ್ಯಾಗ ನೀರ್ ಹಾಕಿದ್ರು, ಕೈಯಾಗ ಬದಿ ಇಡಿಸಿದ್ರು. ಅವಾಗ ಅಣ್ಣನ ಹೆಂಡ್ರಿ, ಯವ್ವ ನನ್ನ ಕಡೆ ಮನ್ಕೋ, ನಿನ್ನ ಕಡೆ ಮನ್ಕೋ ಅಂತ ಕರಿತಾರ. ಅವಾಗ ಹೆಣ್ಮಗಳಿಗೆ ಹೇಳ್ತಾನ ತಂದೆ, ಯವ್ವ ಹೊರಗ ಅಂಗಳದಾಗ ಚಂದ್ರಾಮನ ಬೆಳಕದ, ತಟ್ಟಾಸು ನಿನ್ನ ಜೋಡಿ 4 ಮಾತು ಮಾತಾಡೋದಿನಿ ಬಾ ಯವ್ವ ಅಂದ. ಆಯ್ತಪ್ಪ ತಂದೆಗೆ ಮಾತು ಕೊಟ್ಟು ತಂದಿ ತೆಲಿಮೆಂದಿಗೆ ಹಾಕೊಂಡು ಅಡಿಕೆ ಹಾಕೊಂಡು ತಿಂದು ಮನ್ಕೋತ ಕೂತಿದ್ದ. ಮಗಳು ಬಂದು ಹಾಸಿಯಾಗ ಕೂತ್ಲು. ಹೌದು, ಚಂದ್ರಾಮ ಹಿಟ್ಟು ಚೆಲ್ಲಿದಂಗ ಬೆಳಕಿತ್ತು. ಹೌದು, ಮಗಳಿಗೆ ಕೇಳ್ತಾನ ತಂದಿ, ಏನಂತ ಕೇಳ್ತಾನ, ಯವ್ವ ಆಕಾಶದೊಳಗ ಒಂದು ಮೋಡಿಲ್ಲ, ಎಲ್ಲಿ ನೋಡಿದಲ್ಲಿ ಚಿಕ್ಕಿದಾವ, ಚಂದ್ರಾಮ ಒಂದ ಕಾಣ್ತದ, ಎಲ್ಲೂ ಕಪ್ಪು ಮಾಡಿಲ್ಲ ಲಯವ ಅಂದ. ಯಪ್ಪ ಎಲ್ಲೆಲ್ಲೂ ಕಪ್ಪು ಮಾಡಿಲ್ಲ, ಚಂದ್ರಾಮ ಚಿಕ್ಕಿ ಬಿಟ್ರೆ ಏನೇನು ಇಲ್ಲ ಅಂದದ ಮಗಳು. ಹೌದು,
ಚಂದ್ರಾಮನ ಸುತ್ತಿ ಏನೋ ಕಾಣ್ತೈತಿಲ್ಲ ಯವ್ವ ಅಂದ. ಯಪ್ಪ ಮಾಡ ಅದು ಕೆರೆ ಕಟ್ಟದ ಅಂದ್ಲು. ಕೆರೆ ಎಲ್ಲೇರಿ ಒಡೆದೈತೆ ನೋಡುವ ಸಂಶಯ ಬಂದೈತಿ ನನಗ ಅಂದ. ಯಪ್ಪ ಅದು ಕೆರೆ ಒಡೆದಿಲ್ಲ, ಸಂಶಯ ತಿಳ್ಕೋಬೇಡ, ಸಂಶಯ ತೆಗೆದು ಹಾಕುವತ್ತು ಮಗಳಂದ್ಲು. ತಂದಿಗೆ ಶ್ವಾಸ ಆತ ನನ್ನ ಮಗಳ ಕೆಟ್ಟಿಲ್ಲ ಅನ್ನುವಂಥದ್ದು. ಹೌದಲ್ರಿ, ಹಿಂಗ ತಿಳ್ಕೊತಿದ್ರ ಆಗಿನ ಕಾಲದಾಗ. ತಿಳ್ಕೊಂಡು ಮುಂಜಾನೆ ಎದ್ದು ಮಗಳಿಗೆ ಕರ್ಕೊಂಡು ಅಳ್ಯಾನ ಮನೆಗೆ ಬಂದ. ಅಳ್ಯಾನ ಮನೆಗೆ ಬಂದ ಡೈರೆಕ್ಟ್ ಅಳ್ಯಾನ ಮನೆಗೆ ಹೋಗ್ಲಿಲ್ಲವ. ಹೌದು, ರಾಜವಾಡ್ಯದ ಮುಂದೆ ತರಿಬದ. ರಾಜಾಗ ಕರೆದ ರಾಜ ನಿಮ್ಮ ಮಂತ್ರಿಗೆ ಕರೀರಿ, ನಂದೊಂದು ಪಿರಾದದ. ನಾ ಮಂತ್ರಿಗೆ ನಾನು ಹಳ್ಯಾಗ ಮಾಡ್ಕೊಂಡು ತಿನ್ನಾಕ ಭೂಮಿ ಕೊಟ್ಟಿನಿ. 10-15 ದಿನ ಮಾಡ್ಕೊಂಡು ತಿಂದಾನ. ಈಗ ನನ್ನ ಭೂಮಿ ನನಗೆ ಕೊಟ್ಟು ಹೋಗ್ಯಾನ. ಅಂತದ್ ಏನ ನನ್ನ ಭೂಮಿ ಒಳಗೆ ತಪ್ಪು ಹಿಡ್ದಾನ, ಅದನ್ನ ನನಗೆ ಚೌಕಾಶಿ ಮಾಡಿಕೊಡ್ರಿ ಅಂದ. ರಾಜ ಚೌಡಿಗೆ ಎಲ್ಲಾರನು ಕರೆಸಿದಲ್ರಿಪ್ಪ. ಮಂತ್ರಿನು ಬಂದ, ಮಂತ್ರಿ ತಾಯಿಯು ಬಂದ್ಲು. ಬಂದ ಟೈಮ್ದಾಗ ಯಾಕೋ ಅಂದ, ನಿಮ್ಮ ಮಾವ ನಿನಗೆ ಭೂಮಿ ಕೊಟ್ಟದ್ ಸುಳ್ಳ ಕರೇನು? ಕೊಟ್ಟನ್ರಿ. ಮಾಡ್ಕೊಂಡು ತಿಂದದ್ ಸುಳ್ಳ ಕರೇನು? ತಿಂದಿನ್ರಿ. ಮತ್ತ ನಿನ್ನ ಭೂಮಿ ನೀ ತುಗಾತ್ ಬಿಟ್ಟು ಬಂದಿದಿ, ಆ ಭೂಮಿಯಾಗ ಅಂತದೇನು ತಪ್ಪು ಕಂಡು ಹಿಡ್ದಿದಿ ಅಂತ ಕೇಳಿದ ರಾಜ. ಅವಾಗ ಮಂತ್ರಿ ಹೇಳ್ತಾನ, ರಾಜ ನಮ್ಮ ಮಾವ ಹೊಲ ಕೊಟ್ಟದ್ದು ಖರೆ, ನಾ ಮಾಡ್ಕೊಂಡು ತಿಂದದ್ದು ಖರೆ, ಹೊಳ್ಳಿ ಹೋದ ಅವ್ನು ಬಿಟ್ಟದ್ದು ಖರೆ. ನಮ್ಮ ಮಾವ ನನಗೆ ಹೊಲ ಕೊಟ್ಟಿದ್ದ, ಮಾಡ್ಕೊಂಡು ತಿನ್ನತಿದ್ನಿ. ಆ ಭೂಮಿಯಾಗ ಒಂದು ಬಾವಿ ಇತ್ತು. ನಾನು ಯುದ್ಧಕ್ಕೆ ಹೋದ ಟೈಮ್ದಾಗ ಆ ಬಾವ್ಯಾಗ ಬಂದು ಹುಲಿ ನೀರು ಕುಡ್ದು ಹೋಗೈತಿ. ಹುಲಿ ಹೆಜ್ಜೆ ನೋಡಿ ಆ ಭೂಮಿ ನಾ ಬಿಟ್ಟಿನಿ. ಸರ್ ಕಡ್ತಾ ನಾಳೆ ನಾನು ಹುಲಿ ಬಂದು ತಿತ್ತಂದ್ರ ನನ್ನ ಗತಿ ಹಂಗತ್ತೇಳಿ ಆ ಭೂಮಿ ಬಿಟ್ಟ ನೀ ನಾವು ರಾಜಾಗ ಬತ್ತಿದ್ ಹೊಳ್ಳಿ. ಹೌದು, ಆ ಟೈಮದೊಳಗ ರಾಜ ಹೇಳ್ತಾನ, ಇದು ತಿರುಗಿ ನನ್ನ ಕಡೆ ಬತ್ತಲ್ಲ ತಿಳ್ಕೊಂಡು, ನೀ ಹೇಳುವಂತ ಮಾತು ಸತ್ಯದ. ನಿಮ್ಮ ಮಾವು ಹೊಲ ಕೊಟ್ಟದ್ದು ಖರೆ, ಹೊಲದೊಳಗ ಬಾವಿ ಇದ್ದದ್ದು ಖರೆ, ಆ ಬಾವಿ ನೀರಿಗೆ ಹುಲಿ ನೀರು ಕುಡಿಯಾಕ ಬಂದದ್ದು ಖರೆ. ಬಾಯಾಗ ನೀರು ಎಂತಾವು ಕೆಟ್ಟ ಇಲ್ಲಿ ಸತ್ತಂಗ ವಾಸ. ಅದು ಹುಲಿ ನೀರು ಕುಡ್ದಿಲ್ಲ ಮಗನ, ಹಂಗ ಹೊಳ್ಳಿ ಹೋಗ್ಯದು. ಹಂಗ ಹೊಳ್ಳಿ ಹೋಗ್ಯದ. ಹೋಗೋ ಮುಂದೆ ಗೊತ್ತಾಗಿಲ್ಲ, ಚಪ್ಪಲ್ ಬಿಟ್ಟು ಹೋಗೈತಿ ಮಗನ ಹುಲಿ ಅನ್ನ ನಾವು. ಹಿಂಗ ಬೆಂಕಿ ಹಚ್ಚಿದ್ದನ್ನ ಆರಿಸ್ಬೇಕು. ಅವಾಗ ಮಂತ್ರಿ ತಿಳ್ಕೊಂಡ ನನ್ನ ಮಡದಿ ಕೆಟ್ಟಿಲ್ಲ ಅಂತ. ಮಗಳ ತಂದೆ ತಿಳ್ಕೊಂಡ ನನ್ನ ಮಗಳ ಸತ್ಯದಾಳ ಅತ್ತ. ಮಂತ್ರಿ ತಾಯಿ ತಿಳ್ಕೊಂಡ ನನ್ನ ಸಸಿ ಪಕ್ವದಾಳ ಅತ್ತ. ಪುಣ್ಯಾತ್ಮರೇ, 4 ಮನೆ ದೀಪ ಹಚ್ಚೋದು ನಿಮಗೆ ನೇಗಲಿಲ್ಲ ಅಂದ್ರು ಸಹಿತ ಇನ್ನೊಬ್ರು ಮನೆ ದೀಪ ಹಾರಿಸ್ಬೇಡ್ರಿ. ನಿಮಗ ಉಪಕಾರ ಮಾಡೋದು ನೇಗಲಿಲ್ಲ ಅಂದ್ರು ಸಹಿತ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಡ್ರಿ. ಖರೆ ಮಾಡೋರ್ನ ನೋಡಿ ಮರಗ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಲ್ಲ ಹೋಗುವ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತ ಹೇಳದ. ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತ ಹೇಳದ. ನಿನಗ ಗುರು ಅಲ್ಲು ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ಹೇಳದ. ಅಲ್ಲು ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ಹೇಳದ. ಸೌತ ಮಾಳಿ ಮನಿಯಾಗ ಉಳದ, ತಾಯಿ ತಂದೆ ಪಾದ ತೊಳದ, ಬಿಟ್ಟೋಬ ಸಂತೋಷ ಭಕ್ತಿ ಗೊಲದ ಬಂದಾಣ ಸೇದ. ಅಲ್ಲಿ ಹೋಗುವ ನಿನ್ನದಾಗದ ಸುಳ್ಳ ಮಾತಾಡಬೇಕು ಹೇಳದ. ಅಲ್ಲಿ ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ಹೇಳದ. ನಿನಗ ಗುರು ಅಲ್ಲು ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ಹೇಳದ. ಅಲ್ಲು ಹೋಗು ನಿನ್ನದಾಗದ
ತಮ್ಮ ಮಾತಾಡಬೇಕು ತಿಳಿದ ಆನೆಯಾಗಿ ಕಬ್ಬ ಹೊರದ ರಾವಣ ಸೂರ ಅಜಾನ ಬಾದ ಇರ್ಬಿಯಾಗಿ ಸಕ್ಕರೆ ಮೇದ ವಿಭೀಷಣ ಪಟ್ಟ ಏರಿದ ಇದರಂತೆ ನಡೆಯುವ ಅಲ್ಲ ಹೋಗೋ ನಿನ್ನದಾಗದ ಸುಳ್ಳ ಮಾತಾಡಬೇಕು ದೇವರ ಅಲ್ಲ ಹೋಗೋ ನಿನ್ನದಾಗದ ಸುಳ್ಳ ಮಾತಾಡಬೇಕು ದೇವರ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ದೇವರ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ದೇವರ ಮಾಲಿಂಗರಾಯ ಕುರಿಗಾಳ ಕಾಲ ಎತ್ತಿ ಬೆಳೆಸನ ಗುರುವೇನ ಬೆರದ ಹುಲಿ ಹಾಲ ಮಾಡ್ಯನ ಸೋದ ಗುರುವ ಶಿಷ್ಯರ ಆನಂದ ಹೊರದ ಶಿವ ಬಂದು ಕೈಲಾಸ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ದೇವರ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ದೇವರ ನಿನಗ ಅಲ್ಲಿ ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ಜಲದ ಅಲ್ಲಿ ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ಜಲದ ಬಹುಶಃ ತೋರಣಗಟ್ಟೆ ಗ್ರಾಮದ ಕರೇಸಿದ್ದೇಶ್ವರ ಗಾಯನ ಸಂಘದವರಾಗಿರ್ಬೇಕು. ಹಾ, ಎರಡು ಪ್ರಶ್ನೆ ಕೇಳ್ಯಾರ ಅವರು. ಏನು ಕೇಳ್ಯಾರ್ರಿ? ಎರಡು ಮೇಲೆ ಕೂಡಿ ಎರಡು ಪ್ರಶ್ನೆ ಕೇಳ್ಯಾರ. ಅಮೋಘ ಸಿದ್ಧ ಹಾ